ಸೊ ಗೈಸ್ ಟೈಮ್ ಬಂದು 2:49. ಇಷ್ಟೊತ್ತಿನಲ್ಲಿ ಗೈಸ್ ಎದ್ದು ಗೈಸ್ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಗೈಸ್ ಮುಂದೆ ನಿಮಗೆ ಗೊತ್ತಾಗುತ್ತೆ, ನೋಡ ಬನ್ನಿ. ಸೊ ಗೈಸ್ ಹೋಗ್ತಾ ಇದ್ದೀನಿ. 2:49 ಸಿಗೋಣ ಗೈಸ್ ಮತ್ತೆ ಮುಂದೆ. ಸೊ ಗೈಸ್ ಜಸ್ಟ್ ಈಗಿನ ಗಾಡಿ ಹಾಕಿ ಇವಾಗಿನ ಗೈಸ್ ಹೋಗ್ತಿದ್ದೀನಿ ಒಳಗಡೆ. ಸೊ ಗೈಸ್ ನಾನು ಟೈಮ್ ಆಯಿತು ಅಂತ ಗೈಸ್ ಇಲ್ಲಿ ಬೇಗ ಬೇಗ ಬಂದರೆ ಟ್ರೈನ್ ಗೈಸ್ ಅರ್ಧ ಗಂಟೆ ಡಿಲೇ. ಸೊ ಏನು ಮಾಡೋದು ಗೈಸ್, ಈ ಥರ ಆಗಿಬಿಟ್ರೆ ಹುಡುಗರು ಲೈಫು. ನಿದ್ದೆನೂ ಮಾಡಿಲ್ಲ ಕರೆಕ್ಟಾಗಿ, ಸೊ ನಿದ್ದೆ ಕೂಡ ಕರೆಕ್ಟಾಗಿ ಮಾಡಿಲ್ಲ. ಅರ್ಧ ಗಂಟೆ ಡಿಲೇ ಬೇರೆ ಆಗೈತೆ. ನಮ್ಮ ಹುಡುಗ ಹೆಂಗೋ ಬರ್ತಾವನೆ ಟ್ರೈನಲ್ಲಿ. ಸೊ ಗೈಸ್ ನಾವೀಗ ಅದೇ ಟ್ರೈನ್ ಕ್ಯಾಚ್ ಮಾಡಿಕೊಂಡು ಬೆಂಗಳೂರು ಹೋಗಬೇಕು. ಸೊ ಏನಕ್ಕೆ ಅಂತ ಗೈಸ್ ಹೇಳಲ್ಲ, ನಾನು ಮುಂದೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿಬಿಡಿ ಹಾಗಂತ. ಗೈಸ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ಗೈಸ್ ಈಗಿನ ನಮ್ಮ ಹುಡುಗ ಫೋನ್ ಮಾಡಿದ್ದ, ಮಚ್ಚ ಹಿಂದೆ ಬೋಗಿಲಿ ನಿಲ್ಲಕ್ಕೂ ಜಾಗ ಇಲ್ಲ, ಮುಂದೆ 2 ಬೋಗಿದಾವೆ, ಅಲ್ಲಿ ಟ್ರೈ ಮಾಡು ಅಂತ ಹೇಳ್ತಾವನೆ. ಸೊ ನನಗೂ ಒಂದು ಸೀಟ್ ಹುಡ್ಕಪ್ಪ, ನಾನು ನಿದ್ದೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಗೈಸ್ ಈಗ ನಾನು ಮುಂದೆ ಬೋಗಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಗೈಸ್ ಹೆಂಗೋ ದೇವ್ರ ದಯೆಯಿಂದ ಸೀಟ್ ಸಿಕ್ಕಿದ್ರೆ ಸಾಕು. ಕ್ಯಾಮ್ರಾ ಯಾಕೆ ನೋಡ್ತೀರಿ, ಇಲ್ಲಿ ಯಾಕೆ ನೋಡ್ತೀನಿ ಅಂತ ನೋಡ್ತಿದ್ದೀರಾ? ಸೊ ಗೈಸ್ ಪ್ಲಾಟ್ಫಾರ್ಮಲ್ಲಿ ನಡ್ಕೊ ಹೋಗ್ತಿದ್ದೀನಿ. ಮಿಸ್ ಆದರೆ ಎಲ್ಲಿರ್ತೀನಿ ಅಂತ ನಿಮಗೆ ಗೊತ್ತು. ಸೊ ಅದಕ್ಕೋಸ್ಕರ ಅಷ್ಟೇ ಕೆಳಗಡೆ ನೋಡ್ತಿದ್ದೀನಿ. ಕ್ಯಾಮ್ರಾ ಫಿಯರ್ ಎಲ್ಲ ಗೈಸ್ ಆದಷ್ಟು ಕಡಿಮೆ ಆಗಿದೆ. ಫ್ರೀಕ್ವೆಂಟಾಗಿ ಯೂಸ್ ಮಾಡಿರೋದ್ರಿಂದ ಕ್ಯಾಮ್ರಾ ಫಿಯರ್ ಎಲ್ಲ ಗೈಸ್ ಅಷ್ಟೊಂದೇನಿಲ್ಲ. ಸೊ ಕಡಿಮೆ ಆಗೈತೆ. ಸೊ ಗೈಸ್ ಮತ್ತೆ ಟ್ರೈನಲ್ಲಿ ಬಿಟ್ಟು ಸಿಗ್ತೀನಿ ಗೈಸ್, ಓಕೆನಾ ಗೈಸ್? ಫೈನಲಿ ಟ್ರೈನ್ ಬರ್ತಿದೆ. ಫ್ರೆಂಡ್ ಬಗ್ಗೆ ನೋಡಿದೆ ಗೈಸ್, ಎಲ್ಲೂ ಸೀಟ್ ಇರಲಿ, ಕಾಲಿಡಕ್ಕೆ ಕೂಡ ಜಾಗ ಇರಲಿಲ್ಲ. ಅದಕ್ಕೆ ಅಂತಾನೆ ಮತ್ತೆ ನಮ್ಮ ಫ್ರೆಂಡ್ ಇದ್ದಿದ್ದ ಬೋಗಿಗೆ ಬಂದೆ. ನನ್ನ ಮಗ ನೋಡಿದ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ದಂತ ಮತ್ತೆ ನೆಗಾಡ್ತಿದ್ದಾನೆ. ಗೈಸ್ ಫೈನಲಿ ರೀಚ್ KSR ಬೆಂಗಳೂರು. ಸೊ ಇಲ್ಲಿಂದ ಬಿಡದಿಗೆ ಹೋಗ್ತಾ ಇದೀವಿ ಈಗ. ಸೊ ಗೈಸ್ ಇವಾಗಿನ ಜಸ್ಟ್ ಬಿಡದಿ ರೀಚ್ ಆದ್ವಿ. ಸೊ ಫುಲ್ ಕಾಸ್ಟ್ಯೂಮ್ ಚೇಂಜ್ ನಮ್ಮದು. ಏನಕ್ಕೆ ಅಂತ ಇವಾಗ ನಿಮಗೆ ಕೂಡ ಗೊತ್ತಾಗಿರುತ್ತೆ, ಆದರೂ ಸಸ್ಪೆನ್ಸಲ್ಲಿ ಇಟ್ಟಿರ್ತೀವಿ, ನೋಡೋಣ. ಸೊ ಗೈಸ್ ಬೇಗ ಹೋಗಬೇಕು, ಟೈಮ್ ಆಗಿದೆ. ಮತ್ತೆ ಸಿಗ್ತೀವಿ, ಸಿಗೋಣ ಗೈಸ್ ಮತ್ತೆ. ಸೊ ಗೈಸ್ ಫೈನಲಿ ರಿವೀಲ್ ಮಾಡೋ ಟೈಮ್ ಬಂತು. ಕಂಪ್ನಿ ಹತ್ರ ಬಂದು, ಆದರೆ ಕಂಪ್ನಿ ಹತ್ರ ಬಂದಮೇಲೆ ಹೇಳಿದ್ರು ನೀವು ಬರಬೇಕಾಗಿರೋದು ಈ ಗೇಟ್ಗಲ್ಲ, 5ನೇ ಗೇಟ್ಗೆ ಅಂತ. ಸೊ ಹಂಗಾಗಿ ನಾವು ಮೇನ್ ಗೇಟಿಂದ ಗೈಸ್ 2 ಕಿಲೋಮೀಟರ್ ನಡಿಬೇಕೀಗ. ಆಲ್ಮೋಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೂ ಅರ್ಧ ಹೋಗ್ಬೇಕು ಇಲ್ಲಿಂದ. ಸೊ ಅದಕ್ಕೇನೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಗೈಸ್ ನೋಡಿ, ಇಂಜಿನಿಯರಿಂಗ್ ಲೈಫ್ ಚೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಐ ವಿಲ್ ಟೇಕ್ ರಿಸ್ಕ್ ಅನ್ನೋದಿದ್ರೆ ಮಾತ್ರ ಎಂಟರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್ ಮತ್ತೆ ಸಿಗ್ತೀವಿ ಗೈಸ್, ಇಂಟರ್ವ್ಯೂ ಮುಗಿಸಿ. ಏನಾದ್ರೆ ಒಳಗಡೆ ವಿಡಿಯೋ ಮಾಡ್ಬೋದಾ ಏನೋ ನೋಡ್ತೀನಿ. ಸೊ ಅಲ್ಲಿಗಂಟ ಗೈಸ್ ಸಿಗೋಣ ಮತ್ತೆ. ಮಿಸ್ಟರ್ ಪುರುಷೋತ್ತಮ್, ಯು ಆರ್ ಸೆಲೆಕ್ಟೆಡ್ ಆಸ್ ಎನ್ ಟೀಮ್ ಲೀಡರ್. ಎಕ್ಸ್ಕ್ಯೂಸ್ ಮೀ, ಲೀಡ್ ಮಾಡ್ತಿರೋದು ನೀವಲ್ಲ? ಲೀಡ್ ಮಾಡ್ತಿರೋದು ಸರ್, ಯಾವ ಟೈಮಿಂಗ್ ಆಡಬೇಕು ಸರ್? ಏನೇನು ರಿಸ್ಕ್ ಇರುತ್ತೆ? ಸೊ ಗೈಸ್ ಪುರುಷೋತ್ತಮ್ ಅವರು ಇವತ್ತು ಟೀಮ್ ಲೀಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಗೈಸ್. ಬಿಡದಿ ಬ್ರಾಂಚ್ ಟೊಯೋಟಾ ಹೇಳಕ್ ಗೊತ್ತಿಲ್ಲ. ಡಿಪಾರ್ಟ್ಮೆಂಟ್ ಕೇಳೋದು ಮತ್ತೆ ಸಿಗೋಣ. ಕಂಪ್ನಿಯಿಂದ ಕಂಪ್ನಿಯಿಂದ ಹೊರಗಡೆ ಬರೋಕ್ಕೆ ಗೈಸ್ ಇಲ್ಲಿ ಕಂಪ್ನಿ ಕ್ಯಾಬ್ನ ಕಳಿಸಿದ್ರು. ಸದ್ಯ ನಾವೆಂಗೂ 2-3 ಕಿಲೋಮೀಟ್ರ್ ನಡೆಯೋದು ತಪ್ಪಿತು ಅಂತ ಅಂದ್ಕೊಂಡು ಸೀದಾ ಕಂಪ್ನಿ ಕ್ಯಾಬ್ ಹತ್ಕೊಂಡು ಇಲ್ಲಿ ಗಂಟ ಬಂದು, ಅಲ್ಲಿಂದ ಹೆಂಗೋ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನಿಗೆ ಬಂದು.
ರೈಲ್ವೆ ಸ್ಟೇಷನ್ಗೆ ಗೈಸ್ ಬಂದು ನೋಡಿದ್ರೆ ಬೆಂಗಳೂರಿಗೆ ಹೋಗೋ ಟ್ರೈನಲ್ಲಿ ಗೈಸ್ ಎಷ್ಟು ರಶ್ ಇದ್ದಾರೆ ಅಂದರೆ ನಮ್ಮ ಹುಡುಗ ನೋಡ್ಬಿಟ್ಟು ಫುಲ್ ಗಾಬರಿ ಆಗ್ಬಿಟ್ಟ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಗೈಸ್ ಇಲ್ಲಿ ಮೆಜೆಸ್ಟಿಕ್ಕಿಗೆ ಬರೋ ಗಂಟ ನಮ್ಮ ಪಾಡು ಯಾವ ರೀತಿ ಆಗಿದೆ ಅಂದರೆ ಗೈಸ್ ನಾಯಿ ಪಾಡಕ್ಕಿಂತ ಕಡೆ ಆಗ್ಬಿಟ್ಟಿತ್ತು. ಯಾಕೆಂದರೆ ಗೈಸ್ ಇಲ್ಲಿ ಆ ಟ್ರೈನಲ್ಲಿ ಕಾಲು ಇಡೋಕ್ಕೆ ಕೂಡ ಜಾಗ ಇರಲಿಲ್ಲ ಗೈಸ್, ಕೂತ್ಕೊಳ್ಳೋಕ್ಕಿರಲಿ ಅಲ್ಲಿ ಕಾಲು ಇಡೋಕ್ಕೆ ಕೂಡ ಜಾಗ ಇರಲಿಲ್ಲ. ಅಲ್ಲಿಂದ ಹೇಗೋ ಹತ್ಕೊಂಡು ಗೈಸ್ ಡೋರಲ್ಲೆಲ್ಲ ನೆತಾಡ್ಕೊಂಡು ಗೈಸ್ ಬಂದಿದ್ದಾಯಿತು. ಮಿಸ್ ಆಗಿದ್ರೆ ಗೈಸ್ ಶಿವನ್ ಪಾದ ಸೇರ್ಕೋಬೇಕಿತ್ತು, ಆ ರೇಂಜ್ ಗಂಟ ಗೈಸ್ ಇಲ್ಲಿ ಫುಲ್ ರಶ್ ಇದ್ದಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಗೈಸ್ ಹೆಂಗೋ ಮೆಜೆಸ್ಟಿಕ್ಕಿಗೆ ಬಂದು ಸಮೋಸ ಸೀರೀಸ್ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಯಾರ ಗೊತ್ತಲ್ವ, ಸಮೋಸ ತಿನ್ಬಿಟ್ಟು ಸಿಗೋಣ. ಮೆಜೆಸ್ಟಿಕಲ್ಲಿ ಗೈಸ್ ಜನ ನೋಡಿ ದಂಗಾಗೋದು ನಾವು. ಯಾವತ್ತ ಒಂದಿನ ಬೆಂಗಳೂರು ಬರೋರಿಗೆ ಗೈಸ್ ಈ ಥರ ಎಲ್ಲ ಗೈಸ್ ಇಷ್ಟೊಂದು ಜನ ಇಷ್ಟು ಟ್ರೈನಲ್ಲಿ ಇಷ್ಟು ರಶ್ ಇರೋದು ನೋಡಿದ್ರೆ ಯಾವ ರೀತಿ ಆಗ್ಬೇಡ ಹೇಳಿ. ಅಲ್ಲಿಂದ ಹೇಗೋ ಟಿಕೆಟ್ ತಗೊಂಡು ಸಾಕಪ್ಪ ಈ ಬೆಂಗಳೂರು ಸವಾಸ ಅಂತ ಅಂದ್ಕೊಂಡು ನಮ್ಮ ಪ್ಲ್ಯಾಟ್ಫಾರ್ಮ್ ಕಡೆಗೆ ಬಂದು ಹೋಗ್ತಿದ್ದೀನಿ ಗೈಸ್. ಒಂದು ಅರ್ಧ ಗಂಟೆ ಆದಮೇಲೆ ಟ್ರೈನ್ ಕೂಡ ಬಂತು. ಹಾಗೆ ಗೈಸ್ ಟ್ರೈನ್ ಹತ್ಕೊಂಡಾದ್ಮೇಲೆ ಗೈಸ್ ಯಾಕೋ ಸ್ವಲ್ಪ ಬೋರ್ ಹೊಡಿತಿತ್ತಲ್ಲ ಅಂತ ಅನಿಸ್ತಿತ್ತು. ಅದಕ್ಕೋಸ್ಕರನೇ ಇಲ್ಲಿ ನಮ್ಮ ಫ್ರೆಂಡ್ನ ಗೈಸ್ ಇಲ್ಲಿ ಸ್ವಲ್ಪ ಕೀಟ್ಲೆ ಮಾಡೋಣ ಅಂತ ಕೀಟ್ಲೆ ಮಾಡ್ತಿದ್ದೋ ಅಷ್ಟೇ. ಜಸ್ಟಿನ ಗೈಸ್ ಹಾಸನ ರೀಚ್ ಆದ್ವಿ. ಸಾಕಪ್ಪ ಈ ಬೆಂಗಳೂರು ಜೀವನ, ಬೆಂಗಳೂರು ಬೇಡ ಯಾವೂರು ಬೇಡ, ನಮ್ಮೂರೇ ನಮಗೆ ಬೆಸ್ಟು ಅಂತ ಅಂದ್ಕೊಂಡು ಗೈಸ್ ಇಲ್ಲಿಗ ಪಾರ್ಕಿಂಗಲ್ಲಿ ಗಾಡಿ ಹಾಕಿದ್ದೆ. ಗಾಡಿ ಎತ್ಕೊಂಡು ಗೈಸ್ ನಮ್ಮ ಫ್ರೆಂಡ್ ಬಿಟ್ಬಿಟ್ಟು ಇಲ್ಲಿಂದ ಗೈಸ್ ಸೀದಾ ಮನೆಗೆ ಹೋಗ್ತೀನಿ. ಸೊ ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಗೈಸ್ ದಯವಿಟ್ಟು ವ್ಲಾಗ್ನ ಲೈಕ್ ಮಾಡಿ, ಮತ್ತು ನನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.